ಏಯ್ ಬ್ಯಾಕ್ ಗ್ರೌಂಡಲ್ಲಿ ಪೋಸ್ಟ್ ಇಟ್ಕೊಂಡಂಗೆ ಆಗ್ಬಿಟ್ನಲ್ಲ. ಯಾವ ಪಾಲಿಶು ಇಲ್ಲ ಏನೂ ಇಲ್ಲ, ಯಾವ್ದು ಕಾಸು ಇಸ್ಕೊಂಡವ್ರೆ. ಮೇಡಮ್ ಅದು ಪಾಲಿಶ್ ಹಾಕಿದ್ಯಾ ಗಾಡಿಗೆ? ಎಲ್ಲಾಗಿದೆ ಹೇಳ್ರಿ? ಇವಾಗ ವಾಟರ್ ಡ್ರಾಪ್ಲೆಟ್ಸ್ ಹಂಗೆ ಕಾಣ್ತಾ ಇದೆ ನೋಡಿ ಇಲ್ಲಿ. ಮುಟ್ರಿ ಇವಾಗ ಪಾಲಿಶ್ ಐತೆ ಅಂತ ಗೊತ್ತಾಗ್ತೈತಾ? ನೀವ್ ಹೇಳಿ. ಕಾಸು ಕೊಟ್ಟಿದ್ದೀವ ಗಾಡಿಗೆ, ಫಸ್ಟ್ ಸರ್ವಿಸ್ ಆಗಿದೆ. ಫಸ್ಟ್ ಸರ್ವಿಸ್ ಹಾಕೋ ಮುಂಚೆ 70 ಮೇಲೆ ದಾಟ್ಸೇ ಇಲ್ಲ ನಾನು ಸ್ಪೀಡ್ನ. It's a cold start time. Hello. Are you ready? I am very much ready. Okay. I will be there in just few minutes. Hello, hi, ನಮಸ್ಕಾರ ಎಲ್ರಿಗೂ. ಇನ್ನೊಂದು ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಎಲ್ಲಿ ಹೋಗ್ತಾ ಇದೀವಿ ಅಂತಂದ್ರೆ ಮತ್ತೆ ಮೈಸೂರಿಗೆ ಹೋಗ್ತಾ ಇದೀವಿ. ಮೈಸೂರಿಗೆ ಯಾಕಪ್ಪ ಅಂತಂದ್ರೆ ಇವಾಗ ಒಂದು ಹೊಸ ಬೈಕ್ ತಗೊಂಡ್ಮೇಲೆ ಫಸ್ಟ್ ಸರ್ವಿಸ್ ಅಂತ ಮಾಡಿಸ್ಲೇಬೇಕು. ಅದು ನಾರ್ಮಲಿ ಎಲ್ಲ ಬೈಕ್ಸಿಗೂ ಒಂದು 500 ಕಿಲೋಮೀಟರ್ಸ್ ಇರುತ್ತೆ. ಅದೇ ತರನೇ ಇದಕ್ಕೂ ಎಕ್ಸ್ಪಲ್ಸ್ಗೆ 500 to 750 ಕಿಲೋಮೀಟರ್ಸ್ ಒಳಗಡೆ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು ಅಂತಿದೆ. ಅವಾಗ ಫಸ್ಟ್ ಸರ್ವಿಸ್ ಮಾಡಿಸ್ಬೇಕು ಅಂತ ತಲೆಗೆ ಬಂದಾಗ ನೋಡಿದಾಗ ನಾನಿರೋದು ಕುಣಿಗಲಲ್ಲಿ. ಕುಣಿಗಲ್ಗೆ ಹತ್ರ ತುಮಕೂರಲ್ಲಿ ನೋಡಿದ್ರೆ ಹೀರೋ ಪ್ರೀಮಿಯಾನೇ ಇಲ್ಲ. ನಾನು ಸರ್ವಿಸ್ ಮಾಡಿಸಿದ್ರೆ ಇವಾಗ ಹೀರೋ ಪ್ರೀಮಿಯಾದಲ್ಲೇ ಮಾಡಿಸ್ಬೇಕು ಅಂತ ನನ್ನ ಮೈಂಡ್ ಸೆಟ್ಟು. ಅದಕ್ಕೋಸ್ಕರ ಅಂತ ಯೋಚನೆ ಮಾಡಿದಾಗ ನಾನು ಸರ್ವಿಸ್ನ ಬೆಂಗಳೂರಲ್ಲಿ ಮಾಡಿಸ್ಬೇಕು ಇಲ್ಲ ಮೈಸೂರಲ್ಲಿ ಮಾಡಿಸ್ಬೇಕು. ಎರಡರಲ್ಲಿ ಒಂದು ಕಡೆ ಮಾಡಿಸ್ಬೇಕು. ಎರಡು ಆಲ್ಮೋಸ್ಟ್ ಒಂದೇ ಡಿಸ್ಟೆನ್ಸ್ ಆಗುತ್ತೆ. ಅಲ್ಲಿ ಏತರ ರಿಸ್ಟಾ ಹೋಗ್ತಿದೆಯಲ್ಲ ಅವರು ನಮ್ಮ PUC ಪ್ರಿನ್ಸಿಪಲ್ ಸರ್ರು, ನಮ್ಮ ಅಚ್ಚುಮೆಚ್ಚಿನ ಸರ್ರು. ನಿಜವಾಗ್ಲೂ ಗುರು, ಅವ್ರು ಇರಲಿಲ್ಲ ಅಂದಿದ್ರೆ ದೇವರಾಣೆ ನಾನು ಮ್ಯಾಥ್ಸಲ್ಲಿ 87 ತೆಗಿಯೋಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ. ಮ್ಯಾಥಮೆಟಿಕ್ಸ್ ಅಂದರೆ ನನಗೆ ಸಖತ್ತು ದೇವದ್ ಫಿಲಮ್ ನೋಡ್ದಂಗೆ. ನನಗೆ 508 ಕಿಲೋಮೀಟರ್ಸ್ ಓಡಿದೆ. ಲೆಟ್ಸ್ ಮೀಟ್ ಇನ್ನು ಚಿನ್ನು. ಇಲ್ಲೇ ಫೋನ್ ಬದೈತಲ್ಲ ನನಗೆ. ನಮ್ಮ ಚಿನ್ನು ಫೋನ್ ಮಾಡಿದ್ದಾನೆ, ಏನು ಅಂತ ಕೇಳೋಣ. ಇಲ್ಲಿ ಬರ್ತಾ ಇದ್ದೀವಿ, ಕುಣಿಗಲ್ ಬಿಟ್ಟಿದ್ದೀವಿ ಚಿನ್ನು. ಯಾವುದೋ ಇನ್ನೊಂದು ಬಂದಿದೆ, ಆ ಕಡೆ ಬರ್ಬೇಕಾ ಈ ಕಡೆ ಬರ್ಬೇಕಾ? 350. ಅಯ್ಯೋ, ಎರಡು ತೊಟ್ಟಿಗೆ ಬಿಡ್ತಿಲ್ಲ. ಅಣ್ಣ ನನಗೆ ಕಣಣ್ಣ ಚೇಂಜ್ ಕೊಡ್ಬೇಕಾರದು. 2 hours later. ಮೈಸೂರ್ಗೆ ಎಂಟರ್ ಆಗ್ತಿದಂಗೆನೆ ನಮಗೆ ಕಾಣಿಸ್ತಾ ಇರೋದೇನೆ ಲೈಟಿಂಗ್ಸು. ಟೆಸ್ಟ್ ಮಾಡ್ತವ್ರೆ ಅನ್ಸುತ್ತೆ, ಬೆಳಗ್ಗೆ ಹೊತ್ತು ಹಾಕ್ಬಿಟ್ಟಲ್ವಾ, ಚೆಕ್ ಮಾಡ್ತಾ ಇರೋದು. ಅದಕ್ಕೇನೆ ಇವಾಗ್ಲೂ ಹಾಕಿರೋದು ನೋಡಿ. ಇಲ್ಲೂ ಸ್ಟ್ಯಾಂಡ್ ಎಲ್ಲ ಹಾಕೊಂಡು ಲೈಟಿಂಗ್ಸ್ ಹಾಕಕ್ಕೇನೆ ಅದೆಲ್ಲ ಸ್ಟ್ಯಾಂಡ್ಗಳು. ನೋಡು ಹೊಸ ಟಾರು. ಮೈಸೂರಲ್ಲಿ ಏನಾಗಬೇಕು ಅಂದ್ರೂ ದಸರಾ ಬರಬೇಕು ಸರ್. ಲೇ ಫೆರಾರಿನು ಆ ರೇಂಜಿಗೆ ಎಳಿಯಲ್ಲ ಕಣಲ್ಲ ಯಾವನು. ಹಂಗೆ ಹೇಳ್ದ, ಹೆಂಗ್ ಬಂದ ಅಂದ್ರೆ ಒಂದ್ ಸೆಕೆಂಡು F1 ರೇಸಿಂಗು ಮುಂಜುವೈಟಿನ ಅದು. ಯಾಕ್ರಪ್ಪ ಹಿಂಗ ಆಡಿಸ್ತವ್ರು ನಮ್ಗೆ. ಸರ್ವಿಸ್ ಏರಿಯಾ. ಓಹೋ ಏನ್ ಗುರು ಎಷ್ಟು ಗಾಡಿ ಕಾಣ್ತಾವೆ. ಇವಾಗ ಫ್ಯಾನ್ ಆನ್ ಆಗ್ಬಿಡ್ತು. ಇದ್ಯಾವ್ದು ಇದು ಎಕ್ಸ್ಪಲ್ಸು? ಇದು ರೋಡ್ ವೇರಿಯಂಟ್ ಅಂತ ಬಿಟ್ರಲ್ಲ, ಅದ್ ನೋಡಿ ಹೆಂಗ್ ಕಾಣ್ತೈತೆ ಒಳ್ಳೆ. ಫ್ಯಾನ್ ಯಾವಾಗ ಆಫ್ ಆಯ್ತಿಯಪ್ಪ? ತಗೊಂಬನ್ನಿ ಒಳಗಡೆ ನಿಲ್ಸಿ ಅಂತಂದ್ರು. ಸಾಯಂಕಾಲ ಆಗುತ್ತಂತೆ, 4 ಗಂಟೆ ಆಗುತ್ತಂತೆ. ಇಲ್ಲಿ ಸರ್ವಿಸ್ ಕೊಟ್ಟಾಯ್ತು. ನಂಬರ್ ಪ್ಲೇಟ್ ಬಂದಿದ್ಯಾ ಅಂತ ಕೇಳಕ್ ಬಂದ್ವಿ. ನಂಬರ್ ಪ್ಲೇಟ್ ಬಂದಿದೆ. ನಾವು ₹1 ಕೊಟ್ಟಿಲ್ಲ, ಒಂದು ಫ್ಯಾನ್ಸಿ ನಂಬರ್ ಸಿಕ್ಕಿದೆ ನಮ್ಗೆ. K09JZ2822. ಇದನ್ನ ಹುಷಾರಾಗಿ ಮಡಿಕೋಬೇಕಂತೆ. ಇದು RC ಕಾರ್ಡ್ ಬರೋವರೆಗೂ ಇದು ಟೆಂಪ್ರವರಿ ಅಂತೆ. RC ಕಾರ್ಡ್ ಬರೋಕೆ 60 ಡೇಸು, 2 ತಿಂಗಳು ಬೈ ಪೋಸ್ಟ್ ಥ್ರೂ ಬರುತ್ತಂತೆ. ಇದು ಕ್ಲೀನಾಗಿ ಬ್ಯಾಗ್ ಒಳಗಡೆ ಇಟ್ಟು ನಂಬರ್ ಪ್ಲೇಟ್ ಬೆಂಡ್ ಆಗಬಾರ್ದು. ಓಕೆನಾ? ಇವಾಗ ಗಾಡಿನ ಸರ್ವಿಸ್ ಕೊಟ್ಟು ರೋಡಲ್ಲಿ ಇದೀವಿ. ಎಲ್ಲ ಹೆಂಗೆ ಅಂದ್ರೆ ನಮ್ಮ ಚಿನ್ನು ಬಂದು ಜಾಯ್ನ್ ಆಗಿದ್ದಾನೆ. ಚಿನ್ನು ಒಂದು ಆಯ್ ಹೇಳಿ ಚಿನ್ನು. ಆಯ್ ಹೇಳು ಅಂದ್ರೆ ಏನು ಹಂಗೆಲ್ಲ ಮಾಡ್ತೀಯಾ? ವಿಮಲ್ ಆಯ್ ಹೇಳೋ ಕರೆಕ್ಟಾಗಿ. ಅವತ್ತು ಆಯ್ ಮಾಡಿದ್ದಲ್ಲ, ಆಯ್ ಎಲ್ಲ ಅವತ್ತು ಮಾಡಿದ್ದು ಬಾಯಿ. ಎಲ್ಲ ಹೆಂಗೆ ಎಲ್ಲರ ಹತ್ರ ಹೆಲ್ಮೆಟ್ ಐತೆ, ಗಾಡಿನೇ ಇಲ್ಲ. ಬಡವರು ಯಾರಾದರೂ ಬೈಕ್ ಸ್ಪಾನ್ಸರ್ ಮಾಡ್ರಿ ಅಷ್ಟೇ. ಅದಕ್ಕೆ ಇವಾಗ ನಂಬರ್ ಪ್ಲೇಟ್ ಬಂತು ನಮ್ದು. ಅದು ತೋರಿಸಿದ್ನಲ್ಲ ಅವಲೇ ಕರೆಕ್ಟ್ ಅಲ್ವಾ? ಅದಕ್ಕೆ ನಂಬರ್ ಪ್ಲೇಟ್ಗೆ ಹೋಲ್ಡರು ಅಲ್ಲೇ ತಗೊಂಡ್ರೆ ಸ್ವಲ್ಪ ಜಾಸ್ತಿ ಹೇಳ್ತಾ ಇದ್ರು. ಅದಕ್ಕೇನೆ ನಮ್ಮ ಫ್ರೆಂಡ್ ಗೊತ್ತಿರೋನೊಬ್ಬ ಇಲ್ಲಿ ಮುಂದೆ ಗೊತ್ತಿರೋನು ನಮ್ಮ ಫ್ರೆಂಡ್ ಒಬ್ಬ ಇಲ್ಲಿ ಮುಂದೆ ಹಾರ್ಡ್ವೇರ್ ಅಂಗಡಿಲಿ ಆರಾಮಾಗಿ ಕಮ್ಮಿಗೆ ಸಿಗುತ್ತೆ ಅಂತ ಹೇಳಿದ್ದ. ನಂಬರ್ ಪ್ಲೇಟ್ ಹೋಲ್ಡರು ಫ್ರೇಮ್ ಬರುತ್ತಲ್ಲ ಅದು, ಅದಕ್ಕೆ ಅದನ್ನ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ ಇವಾಗ. ಹೌದು, ಇದರಲ್ಲಿ ಇದು ಮೈಕ್ ಹಾಕಿಲ್ಲ ಅಂದ್ರು ವಾಯ್ಸು ಚೆನ್ನಾಗೇ ಬರುತ್ತೆ ಆರಾಮಾಗಿ. ನಂಬರ್ ಪ್ಲೇಟ್ ಹೋಲ್ಡರು ಫ್ರೇಮ್ ತಗೊಂಡು ಬ್ಯಾಗೊಳಿಗೆ ಹಾಕೊಂಡ್ವಿ. ಇಲ್ಲೊಂದು ಆಟೋಮೊಬೈಲ್ಸಲ್ಲಿ ಸಿಕ್ಕಿದ್ದು ಬರೀ ₹100 ನೋಡ್ರಿ. ಶೋರೂಮಲ್ಲಿ ₹250. ಆದರೆ ಆಟೋಮೊಬೈಲ್ಸ್ ಹೆಸರೇನು ಹೇಳ್ರಿ? ಚಿನ್ನು, ನಿಂದೆ ಆಟೋಮೊಬೈಲ್ಸ್ ಐತೆ ಅಂತ ಹೇಳಲೇ ಇಲ್ವಲ್ಲ? ₹100 ಕೊಟ್ರಾ?
ಏನ ಕೆಪರ್ದುಲ್ಲೇ ಮೊಕ್ಕದ ಮೇಲೆ ಹಿಡಿದಂಗನಪ್ಪ ಇಲ್ಲಿ ಅವತ್ತು ಲೋಕ 2,000 ರೂಪಾಯಿ ಇಟ್ಕೊಂಡಂತಲ್ಲ ದುಡ್ಡು ಹಾಕಿನಂಗೆ ಯಾಕೆ ಹಾಕಿಲ್ಲ? A few minutes later. ಇವಾಗ ಇಲ್ಲಿ ಬಂದು ನೆಮ್ಮದಿಯಾಗಿ ಇಲ್ಲಿ ತಿಂತಾ ಇದೀವಿ. ಅವ್ರ ಅನ್ನ ಸಾಂಬಾರು ಅನ್ನ ಸಾರು ತಿಂತಾ ಇದೀವಿ. ಟೆಂಪ್ರರಿ ಕ್ಯಾಮ್ರಾಮನ್ ಸಿಕ್ಕಿದ್ದಾರೆ. ನಾವು ಬಂದಾಗೆಲ್ಲ ಇವ್ರು ಏನಾದ್ರು ಪಕ್ಕದಲ್ಲಿ ಜೊತೆಲಿ ಇದ್ರೆ ಕ್ಯಾಮ್ರಾಮನ್ ಇವರೇನೆ. ತಡಿ ಒಂದು ನಿಮಿಷ ಹಂಗೆ ಸೀರಿಯಸ್ ಕ್ಯಾಮ್ರಾಮನ್ ನೋಡ್ರಿ ಅಲ್ಲಿ ನೀನು ಹೈಯರ್ಡ್ ಕಡ ನೀನು ಸ್ಯಾಲ್ರಿ. ಇವರು ಜಿಯೋ ಪೋರ್ಟ್ ಮಾಡಿಸ್ತಾ ಇದ್ದಾರೆ ಇಲ್ಲಿ ತೋರಿಸಿದೆ. ನಂಬರ್ ಹೇಳಿದ್ರೆ ಸಾಕು. ನಂಬರ್ ಹೇಳಿ. ಏರ್ಟೆಲ್ ಇಂದ ಜಿಯೋ ಮಾಡ್ತಾ ಇದ್ದೀನಿ. ನಂದು ಎರಡು ಜಿಯೋನೇ ತೋರಿಸ್ತೀನಿ ನೋಡಿ. ಎರಡು ಜಿಯೋನೇ ನೋಡ್ರಿ. ನಂದು ಎರಡು ಸಿಮ್ ಜಿಯೋನೇ. ನಂದು ಎರಡು ಸಿಮ್ ಜಿಯೋನೇ. ಅದಕ್ಕೆ ನಾನೇನು ಪೋರ್ಟ್ ಮಾಡಿಸೋ ಅವಶ್ಯಕತೆ ಇರಲಿಲ್ಲ. ಟ್ಯಾಂಕ್ ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ. ಥ್ಯಾಂಕ್ ಯು ಚಿನ್ನ. ಟ್ಯಾಂಕ್ ಯು. ಪೋರ್ಟ್ ಮಾಡಿಸೋಗ್ರಿ ಅಲ್ಲಿ. ಇವರೇ ಪೋರ್ಟ್ ಇದ್ದಂಗೆ ಅವ್ರು ಒಳ್ಳೆ ಪೋರ್ಟೇಬಲ್ ಮಂಜು. ಅಲ್ಲಿ ಇದು ಫೋಟೋ ತಕ್ಕೋಬೇಕಂತ ಬ್ಯಾಕ್ ಗ್ರೌಂಡ್ ಇಟ್ಕೊಳ್ಳಲ್ಲ. ಹೋಗಿ ಇಟ್ಕೋಗ್ರಿ ಹೋಗ್ರಿ. ನೋಡ ಇಲ್ಲಿ ನನ್ನ ಕತೆಯ ಬ್ಯಾಕ್ ಗ್ರೌಂಡ್ ಅಲ್ಲಿ ಪೋಸ್ಟ್ ಇಟ್ಕೊಂಡಂಗೆ ಆಗ್ಬಿಟ್ನಲ್ಲ. ಏನ್ ಜಿಯೋ ಅಂತ ಐತಾ ಮುಂದೆ ವೈಟ್ ಐತಾ? ವೈಟ್ ಆಗೋಯ್ತಾ ಬ್ರೋ? ನಮ್ದು ನಿಮ್ದು ಬರ್ತಡೆಗೆ ಏನ್ ಕೊಡ್ಸಿದ ಬ್ರೋ? ಏನ್ ಕೊಡ್ಸಿದ್ರು ಮಾಡ್ಬೇಕಲ್ಲ. ಓ ಚಡ್ಡಿ ನಾನು ಇವನ್ ಬರ್ತಡೆಗೆ ಏನ್ ಕೊಡ್ಸಿದ್ದೆ ಗೊತ್ತಾ? ಏನ್ ಕೊಡ್ಸಿದ್ದೆ ನಿಮ್ ಬರ್ತಡೆಗೆ? ಏನ್ ಇದನ್ನ ಕೆಸಿಯೋ ವಾಚ್ ಕೊಡ್ಸಿದ್ದೆ. ಲಿಮಿಟೆಡ್ ಎಡಿಷನ್ ಅಲ್ಲ ಆದ್ರೂ ಕೆಸಿಯೋದು ಚೆನ್ನಾಗಿರೋದು. ಬೆಸ್ಟ್ ಅಂದ್ರೆ ಎಷ್ಟು ರೂಪಾಯಿ? 1000 ಎಷ್ಟು? ಅದಕ್ಕೆ 1700. ಈಗ ಅಂದ್ರೆ ಸಖತ್ತು ಲೈಟ್ weight ತೆಳ್ಳುಗೆ ಒಳ್ಳೆ ಡ್ಯೂರಬಿಲಿಟಿ ಇರೋ ವಾಚು. ಇದ್ರ ಲಿಂಕ್ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ಪಾದಯಾತ್ರೆ ನಾವು ನಿಲ್ಸಲ್ಲ. ಫೋನ್ ಬರ್ತೈತಂತೆ ನಾನು ಒಟ್ಟಿಗೆ ಮಾಡಿ. ಅಪ್ಪ ಲೇ ಒಂದು ಎಲ್ಲ ಅಲ್ಲಾಡೋಗಿರ್ತದ ಕಣೋ. ಎಮರ್ಜೆನ್ಸಿ ಕಾಲ್. ಐ ಹ್ಯಾವ್ ಟು ಟೇಕ್ ದಿಸ್. ಇದನ್ನ ಕಟ್ ಮಾಡ್ತೀನಿ. ಇವಾಗ ಬಂದಿದ್ದೀವಿ ಗಾಡಿ ಈಸ್ಕೊಳ್ಳೋಣ. ಚೆಕ್ ಮಾಡ್ಕೊಬೇಕು. ಸ್ಕ್ರ್ಯಾಚಸ್ ಇದೆಯಾ, ಡ್ಯಾಮೇಜ್ ಇದೆಯಾ, ಏನು ಪಾಲಿಶ್ ಹಾಕೋರು ಗುರೂರು? ಯಾವ ಪಾಲಿಶು ಇಲ್ಲ, ಏನೂ ಇಲ್ಲ. ಯಾವುದು ಕಾಸು ಇಸ್ಕೊಂಡವ್ರೆ ಮೇಡಮ್? ಅದು ಪಾಲಿಶ್ ಹಾಕಿದ್ಯಾ ಗಾಡಿಗೆ? ಇಲ್ವಲ್ಲ, ಪಾಲಿಶ್ ಏನು ಹಾಕಿಲ್ಲ ಅನ್ಸುತ್ತೆ. ಅದು ಎಕ್ಸ್ಪಲ್ಸ್ ಬ್ರೋ. ಇದೆಲ್ಲ ಬ್ರೋ ಅದು. ಇದು ಇಲ್ಲಿ ನಿಂತಿದೆಯಲ್ಲ, ಇದು ಬ್ರೋ. ಎಲ್ಲಾಗಿದೆ ಹೇಳ್ರಿ? ಇವಾಗ ವಾಟರ್ ಡ್ರಾಪ್ಲೆಟ್ಸ್ ಹಂಗೆ ಕಾಣ್ತಾ ಇದೆ ನೋಡಿ ಇಲ್ಲಿ. ಇದು ಪಾಲಿಶ್ ಆಗಿರೋದು ಹೆಂಗಿರಕ್ಕೆ ಸಾಧ್ಯ ಹೇಳ್ರಿ? ಮುಟ್ರಿ ಇವಾಗ ಪಾಲಿಶ್ ಐತೆ ಅಂತ ಗೊತ್ತಾಗ್ತೈತಾ ನೀವು ಹೇಳಿ? ಯಾವ ಪಾಲಿಶ್ ಇಲ್ಲ, ಏನೂ ಇಲ್ಲ. ಫಸ್ಟ್ ಸರ್ವಿಸ್ ದುಡ್ಡು ಎಷ್ಟಾಗಿದ್ದು ಅಂತಂದ್ರೆ 1724 ರೂಪಾಯಿ. ಇದ್ರಲ್ಲಿ ನೋಡ್ಬೋದು ನೀವು ಪ್ರೀಮಿಯಂ ವ್ಯಾಕ್ಸ್ ಪಾಲಿಶ್ ಅಂತ ಆ್ಯಡ್ ಮಾಡಿದ್ದಾರೆ. ಅಲ್ಲಿ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ, ಸರ್ವಿಸಿಗೆ ಕೊಡುವಾಗ್ಲೇನೆ ನನಗೆ ಪಾಲಿಶೇ ಬೇಡ ಅಂದ್ರು ಅವಾಗ್ಲೂ ಹೇಳ್ತಾರೆ ಸರ್ ನೀವು ಪಾಲಿಶ್ ಹಾಕ್ಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅದಕ್ಕೆ ಬಿಲ್ ಹಾಗೆ ಆಗುತ್ತೆ ಅಂತಾರೆ. ಇಲ್ಲಿ ನೋಡ್ರೆ ಪಾಲಿಶೇ ಮಾಡಿಲ್ವಲ್ಲ ಗುರು. ಫ್ರೇಮ್ ಬೇರೆ ತಗೊಂಡೋಗಿದ್ಕೆ ಆ ಫ್ರೇಮ್ ಮೇಲ್ಗಡೆ ಅವ್ರದ್ದು ಶೋರೂಮ್ ಹೆಸರಿಂದ ಹಿಡಿದು ನಂಬರು ಐತೆ. ಕಾಸು ಕೊಟ್ಟಿದ್ದೀವ ಗಾಡಿಗೆ. ಅರ್ಥ ಆಯ್ತು ಅನ್ಸುತ್ತೆ. ಮೊಬೈಲಲ್ಲಿ ಚಾರ್ಜ್ 1% ನೋಡ್ರಿ ಅಲ್ಲಿ. ಅದಕ್ಕೋಸ್ಕರ ನಾವು ಚಾರ್ಜ್ ಆಗ್ತಾ ಇದೀವಿ ಇಲ್ಲಿ. ಹಿಂಗೆ ಆನ್ ಮಾಡಿದ್ರೆ ಮೊಬೈಲ್ ಚಾರ್ಜ್ ಆಗುತ್ತೆ. ನಾವು ಆವಾಗ್ಲಿಂದ ಒಂದು ನೇಚರ್ ಕಾಲ್ ಮಾಡಬೇಕು ಅಂತ ಅನ್ಕೋತಾನೆ ಇದ್ದೀವಿ. ಆದರೆ ಮಾಡೋಕ್ಕೆಲ್ಲೂ ಒಂದು ಸಫಿಷಿಯೆಂಟ್ ಜಾಗ ಸಿಕ್ಕಿಲ್ಲ ನಮಗೆ. ಅದಕ್ಕೋಸ್ಕರ ಅಂತ ಅದು ಹಂಗೆ ಉಳಿಸ್ಕೊಂಬಿಟ್ಟಿದ್ದೀವಿ. ಯಾವಾಗ ಮಾಡ್ತೀವಿ ಅಂತ ಗೊತ್ತಿಲ್ಲ, ಒಟ್ನಲ್ಲಿ ಮಾಡ್ತೀವಿ. ನಾವು ಇವತ್ತೇ ಮನೆಗೆ ಹೋಗೋಕ್ಕಾಗಲ್ಲ. ಯಾಕೆ ಅಂತಂದರೆ ನಾವು ನಾಳೆ ನಮ್ಮ ಈ ಎಕ್ಸ್ಪಲ್ಸ್ 210ಗೆ ಆಕ್ಸೆಸರೀಸ್ ಹಾಕ್ಸ್ಬೇಕು. ಅದು ಎಲ್ಲಿ ಹಾಕ್ಸ್ತಿರೋದು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ನಾವಿವಾಗ ಮಂಜು ವೈಟಿ ಹತ್ರಕ್ಕೆ ಹೋಗ್ತಾ ಇದೀವಿ. ಮಂಜು ವೈಟಿ ನಮ್ಮ ಜೊತೆನೇ ಇದ್ದರು. ಪಟಕ್ಕೆ ಅಂತ ಎಸ್ಕೇಪ್ ಆಗ್ಬಿಟ್ರು. ಎಲ್ಲಿಗೆ ಅಂತಂದರೆ ಇಲ್ಲಿ ಅವರು ಭಾವ ಹತ್ರಕ್ಕೆ ಬಂದರು. ಮಂಜು ವೈಟಿ ಅವ್ರ ಭಾವ ಇಲ್ಲೇ ಇರೋದು. ಇಲ್ಲಿ ಅವ್ರದ್ದೊಂದು ಅಂಗಡಿ ಇದೆ, ಮೊಬೈಲ್ ಶಾಪ್ ಅವ್ರದ್ದು. ಇದು ಯಾವುದೋ ರೋಡು ಅಂತಾರಲ್ಲ, ಏನು ರೋಡ್ ಇದು ಅಂದರೆ ಇಲ್ಲೇ ಅಡ್ರೆಸ್ಸಲ್ಲಿ ನೋಡ್ರೆ ಗೊತ್ತಾಗ್ಬಿಡುತ್ತೆ. KG ಕೊಪ್ಲಲ್ಲಿ ಇವ್ರದ್ದು ಅಂಗಡಿ ಇರೋದಿಲ್ಲಿ, ಮೊಬೈಲ್ ಅಂಗಡಿ. ನನಗೆ ಮೊಬೈಲ್ ಹೋಲ್ಡ್ರನ್ನ ಈ ಥರ ಹಾಕೊಳಕ್ಕೆ ಯಾಕೆ ಇಷ್ಟ ಅಂತಂದರೆ ನೋಡ್ರಿ, ಈ ಥರ ಕ್ಲೀನಾಗಿ ಪ್ಲೇಸ್ಮೆಂಟ್ ಇರಬೇಕು, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು ಕ್ಲೀನಾಗಿ. ನೋಡ್ರಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ದಾರಿ ತಪ್ಪಿದ ಮಗ ಆದೆ, ಮ್ಯಾಪ್ ಹಾಕಬೇಕು. ಮ್ಯಾಪ್ ಹಾಕೊಂಬಿಡ ತಡೆಯಪ್ಪ ಹಂಗಾರೆ. ಇದು ಯಾವುದು ಈ ಸ್ಕ್ರೀನ್ ಬಿಟ್ಟು ಬರ್ತಾನೆ ಇಲ್ಲ ಮರಿ? ಏನಾಯಿತು ಮರಿ? ಚಾರ್ಜ್ ತೆಗ್ದಿದ್ದಕ್ಕೆ ಬಂತು ನೋಡ್ರಿ. ಫಸ್ಟ್ ಸರ್ವಿಸ್ ಆಗಿದೆ. ಇವಾಗ ಗಾಡಿ ಒಂದು ಚೂರು ಫೀಲ್ ಕೊಡುತ್ತೆ ಓಡ್ಸಕ್ಕೆ. ಯಾಕೆ ಅಂತಂದರೆ ನಾನು ಫಸ್ಟ್ ಸರ್ವಿಸ್ ಹಾಕೋ ಮುಂಚೆ ಓಡಿಸಿರೋದೇ 70 ಮೇಲೆ ದಾಟ್ಸೇ ಇಲ್ಲ ನಾನು ಸ್ಪೀಡ್ನ. ಅಷ್ಟೇ ಕ್ಲೀನಾಗಿ ಮೇಂಟೈನ್ ಮಾಡಿದ್ದೀನಿ ಗಾಡಿನ. ಯಾವ ರೋಡ್ದು ಲೈಟಿಂಗ್ಸೇ ಆನ್ ಮಾಡಿಲ್ಲ ನೋಡ್ರಿ. ಎಲ್ಲ ಲೈಟು ಹಾಕಿ ಸೆಟ್ ಮಾಡಿದ್ದಾರೆ.
ಲೈಟಿಂಗ್ಸ್ ಆನ್ ಮಾಡಿಲ್ಲ ಯಾಕೋ. ಈ ಲೈಟಿಂಗ್ಸ್ ಆನ್ ಮಾಡವ್ರೆ. ಈ ಗುರು ಈ ರೋಡ್ ಫುಲ್ ಲೈಟಿಂಗ್ಸ್ ಆನ್ ಮಾಡವ್ರೆ. ಏನ್ ಕಾಣ್ತಾ ಐತೆ ಗುರು, ಕ್ರೇಜಿ ಕ್ರೇಜಿ ಇತ್ತು. ಅಲ್ಲಿ ಕರೆಕ್ಟು ಅಲ್ಲೇ ಅನ್ಸುತ್ತೆ, ಅದೊಂದು ದೊಡ್ಡ ಫೀಲ್ಡ್ ಬರೋದು ಆ ರೋಡಲ್ಲೇ ಅನ್ಸುತ್ತೆ. ಅಲ್ಲೇ ಇದು ಯುವ ಸಂಭ್ರಮ ಅದೆಲ್ಲ ಮಾಡೋದು ಅಲ್ಲೇನೆ. ಓ ಇಲ್ಲಿಂದ ಎಂಟ್ರಿ ಇರಬೇಕು, ಮೈಸೂರು ವಿಶ್ವವಿದ್ಯಾನಿಲಯ.